ಸಚಿವ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ನೀಡದ ಹಾಗೆ ವಿರೋಧ ವ್ಯಕ್ತವಾಗಿದೆ. ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಬೇಡವೇ ಬೇಡ ಅಂತ ನಾಯಕರು ಪಟ್ಟು ಹಿಡಿದಿದ್ದಾರೆ. ಕೆಎಚ್ ಮುನಿಯಪ್ಪ ಒಂದು ರೀತಿ ಬುಲ್ಡೋಸರ್ ರಾಜಕಾರಣಿ ಅಂತಾನೆ ಖ್ಯಾತಿ ಪಡೆದಿದ್ದಾರೆ. ಅವರ ಕುಟುಂಬಕ್ಕೆ ಮತ್ತೆ ಟಿಕೆಟ್ ಕೊಡೋದು ಬೇಡ ಹೀಗಂತ ಮುನಿಯಪ್ಪ ವಿರುದ್ಧ ಒಗ್ಗಟ್ಟಿನ ಸಮರ ಸಾರಿದ್ದಾರೆ ವಿರೋಧಿ ಬಣ. ಕಾಂಗ್ರೆಸ್ನಲ್ಲಿ ಕೋಲಾರದ ಭಾಗದಲ್ಲಿ ಬಣ ರಾಜಕಾರಣಿ. ಆದ್ರಿಂದಾಗಿ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ತಪ್ಪಿಸೋದಕ್ಕೆ ವಿರೋಧಿಗಳೆಲ್ಲ ಒಂದು ಗುಂಪಾಗಿ ಹರಸಾಹಸ ಪಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಬಾರಿ ಅವರ ಕುಟುಂಬಕ್ಕೆ ಟಿಕೆಟ್ ಹೋಗಬಾರ್ದು. ಒಂದು ರೀತಿ ಬುಲ್ಡೋಸರ್ ರಾಜಕಾರಣಿ ಅವರು. ಕೋಲಾರದಲ್ಲಂತೂ ಮುನಿಸು ಇನ್ನೂ ಮುಗೀತಾ ಇಲ್ಲ. ದೆಹಲಿ ಹಂತದಿಂದ ಆರಂಭ ಆಗಿದ್ದು. ಅಲ್ಲೇ ಹೋಗಿ ನಾಯಕರು ಬೀಡ್ಬಿಟ್ಟು ತಮಗ್ ಬೇಕಾದವರಿಗೆ ಟಿಕೆಟ್ ಕೊಡಿಸೋ ಎಲ್ಲ ಪ್ರಯತ್ನ ಮಾಡಿದ್ರು. ಬಟ್ ಬಂಡಾಯ ಹೆಚ್ಚಾಗ್ತಾನೆ ಇದೆ. ಕಾರಣಗಳು ನೋಡ್ತಾ ಹೋಗೋದಾದ್ರೆ ಬುಲ್ಡೋಸರ್ ರಾಜಕಾರಣಕ್ಕೆ ಉಳಿದ ನಾಯಕರ ಸಿಟ್ಟು ವ್ಯಕ್ತ ಆಗ್ತಾ ಇರೋದು. ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ಬುಲ್ಡೋಸರ್ ರಾಜಕಾರಣಿ ಅಂತಾನೆ ಖ್ಯಾತಿ ಪಡೆದಿದ್ದಾರೆ. ಸ್ವಪಕ್ಷದವರೇ ಮಾಡ್ತಾ ಇರೋ ಆರೋಪ ಇದು. ತಮ್ಮದೇ ಪಕ್ಷದ ಶಾಸಕರು ಮತ್ತೆ ನಾಯಕರನ್ನ ತುಳಿಯೋದ್ರಲ್ಲಿ ಮುನಿಯಪ್ಪ ನಿಸ್ಸೀಮರು ಅಂತ ಸ್ವಪಕ್ಷದವರೇ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಈಗಾಗಲೇ ಇದರಿಂದ ಕಾರ್ಯಕರ್ತರು ತುಂಬಾ ನೊಂದು ಬಿಟ್ಟಿದ್ದಾರೆ. ಮತ್ತೊಂದ್ಸಲ ಅದೇ ಆಗೋದಕ್ಕೆ ನಾವು ಬಿಡಲ್ಲ ಅಂತ. ಇನ್ನು ತಮ್ಮ ಪಕ್ಷದ ಯಾವುದೇ ಶಾಸಕರು ನಾಯಕರು ಬೆಳೆಯದ ಹಾಗೆ ನೋಡಿಕೊಳ್ಳುವಲ್ಲಿ ನಿಪುಣ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇನ್ನುಳಿದ ನಾಯಕರು ಬಹಳ ಅನುಭವಿಸಬೇಕಾಗತ್ತೆ ಅನ್ನೋದು. ಇನ್ನು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸೋದ್ರಲ್ಲಿ ನಿಷ್ಠಾವಂತ. ಗೆಲ್ಲಿಸೋದ್ರಲ್ಲ, ತಮ್ಮದೇ ಪಕ್ಷದ ಸದಸ್ಯರನ್ನ ಅಭ್ಯರ್ಥಿಗಳನ್ನ ಸೋಲಿಸ್ಬಿಡ್ತಾರೆ. ಯಾಕಂದ್ರೆ ಅವರನ್ನು ಬಿಟ್ಟು ಇನ್ಯಾರು ಪ್ರಭಾವಿ ರಾಜಕಾರಣಿ ಆಗಬಾರ್ದು ಆ ಭಾಗದಲ್ಲಿ. ಹಾಗಾಗಿ ಅವರನ್ನ ಬುಲ್ಡೋಸರ್ ರಾಜಕಾರಣಿ ಅಂತ ಕರೆಯೋದು. ಹೀಗಾಗಿ ಈಗಲೂ ಮತ್ತೆ ಅವರ ಕುಟುಂಬಕ್ಕೆ ಅವ್ರು ಕೇಳ್ತಾ ಇರೋ ಹಾಗೆ ಅವರ ಅಳಿಯನಿಗೆ ಟಿಕೆಟ್ ಕೊಟ್ರೆ ಉಳಿದ ಕಾರ್ಯಕರ್ತರು ಮತ್ತೆ ನಾಯಕರ ಕಥೆ ಏನು? ಈ ಬಾರಿ ಹಾಗಾಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಕಾರಣಕ್ಕೆ ನಾವು ರಾಜೀನಾಮೆ ನೀಡೋದಕ್ಕೂ ಸಿದ್ಧ ಅನ್ನೋ ಹಂತಕ್ಕೆ ಈಗಾಗಲೇ ಕೆಲ ಕಾಂಗ್ರೆಸ್ ನಾಯಕರು ಈ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತಮ್ಮ ಪಕ್ಷದ ಕಟ್ಟಾಳುಗಳನ್ನೇ ಸೋಲಿಸ್ತಾರೆ ಅಂತ ಬೇರೆ ಪಕ್ಷಗಳ ಅಭ್ಯರ್ಥಿಗಳ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಳ್ತಾರೆ. ಆ ಮೂಲಕ ಕಾಂಗ್ರೆಸ್ಸಿಗರನ್ನೇ ಸೋಲಿಸೋದಕ್ಕೆ ಮುಂದಾಗ್ತಾರೆ. ಪಕ್ಷದವರನ್ನೇ ಸೋಲಿಸುವಂಥವ್ರಿಗೆ ಮತ್ತು ಅವರದ್ದೇ ಕುಟುಂಬದವರಿಗೆ ಟಿಕೆಟ್ ಕೊಟ್ಟರೆ ಉಳಿದವರು ಏನು ಮಾಡಬೇಕು ಅಂತ. ಕೆಎಚ್ ಮುನಿಯಪ್ಪನಿಂದ ಸಂತ್ರಸ್ತರಾದ ದೊಡ್ಡ ನಾಯಕರ ಗುಂಪೆ ಕೋಲಾರದಲ್ಲಿದೆ. ಈಗ ಅವರೆಲ್ಲರೂ ಒಂದಾಗಿ ಕೆಎಚ್ ಮುನಿಯಪ್ಪ ಅವರು ಕೇಳೋ ಹಾಗೆ ಟಿಕೆಟ್ ಕೊಡಬಾರ್ದು ಅಂತ ಸಿಡಿದಿದ್ದಾರೆ. ಮಾಜಿ ಶಾಸಕ ಶ್ರೀನಿವಾಸ್ ಗೌಡ, ಎಂಸಿ ಸುಧಾಕರ್ ಮುನಿಯಪ್ಪರಿಂದ ಹೀಗೆ ನೊಂದವರು. ಅದೇ ರೀತಿ ಅವರನ್ನು ತುಳಿಯೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪ ಇದೆ. ಹೀಗಾಗಿ ಮತ್ತೆ ಅವ್ರ ಕೈಗೆ ಹಿಡಿತ ಸಿಗಬಾರ್ದು ಕೋಲಾರದ್ದು ಅಂತ. ಮುನಿಯಪ್ಪ ಮೇಲೆ ರಮೇಶ್ ಕುಮಾರ್ಗೆ ಕೂಡ ಸಾಕಷ್ಟು ತೊಂದರೆ ಕೊಟ್ಟಿರುವಂತಹ ಆರೋಪ ಇದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ರಿಗೂ ಕೂಡ ತೊಂದರೆಗಳಾಗಿದೆ. ಹಾಗಾಗಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇರೋದು. ವಿಧಾನಸಭೆ ಚುನಾವಣೆಯಲ್ಲಿ ವರ್ತೂರ್ ಪ್ರಕಾಶ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಬೆಂಬಲ ಕೊಟ್ಟಿದ್ರು. ಪಕ್ಷದ ಅಭ್ಯರ್ಥಿ ಸೋಲಿಗೆ ಕಾರಣ ಆಗಿದ್ರು ಅಂತ. ಇದರಿಂದ ಎರಡೂ ಚುನಾವಣೆಯಲ್ಲಿ ಕೋಲಾರದಲ್ಲಿ ಕೆ ಶ್ರೀನಿವಾಸ್ ಗೌಡ ಸೋತು ಸುಣ್ಣವಾಗಿದ್ರು. ಕಾರಣ ಯಾರು? ಇದೇ ಕೆಎಚ್ ಮುನಿಯಪ್ಪನವರು ಅಂತ. ಇನ್ನು ಎಂಸಿ ಸುಧಾಕರ್ಗೆ ಕಾಂಗ್ರೆಸ್ ಟಿಕೆಟ್ ಸಿಗದಿರೋದಕ್ಕೆ ಕಾರಣವಾಗಿದ್ದು ಈ ಹಿಂದೆ ಕೆಎಚ್ ಮುನಿಯಪ್ಪನವರು. ಆ ಕಾರಣಕ್ಕೆ ಈಗ ಸಚಿವರಾಗಿರೋ ಎಂಸಿ ಸುಧಾಕರ್ರಿಗೂ ಅವ್ರ ಮೇಲೆ ಬೇಸರ ಇದೆ. ಈಗ ನೋಡಿದ್ರೆ ಮತ್ತೆ ಅವರ ಅಳಿಯನಿಗೆ ಟಿಕೆಟ್ ನೀಡಿದ್ರೆ ಮುನಿಯಪ್ಪ ಕೈ ಮೇಲಾಗುತ್ತೆ. ಇದು ಉಳಿದ ನಾಯಕರ ಆತಂಕ. ಆ ಕಾರಣಕ್ಕಾಗಿ ಅಟ್ ಎನಿ ಕಾಸ್ಟ್ ಎಲ್ಲರೂ ಒಂದಾಗಿ ಸಮರ ಸಾರೋದಕ್ಕೂ ಸಿದ್ಧ. ಯಾವುದೇ ಕಾರಣಕ್ಕೂ ಕೂಡ ಮುನಿಯಪ್ಪ ಕೇಳ್ತಾ ಇರೋ ಹಾಗೆ ಆ ಬಣಕ್ಕೆ ಟಿಕೆಟ್ ಸಿಗಬಾರ್ದು ಅಂತ ಹೇಳಿ ಎಲ್ಲ ನಾಯಕರು ಒಗ್ಗಟ್ಟಾಗಿ ಸಮರ ಸಾರಿದ್ದಾರೆ. ಏನಾಗುತ್ತೆ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಇದು ತಾರಕಕ್ಕೇರಿದೆ. ಉಳಿದ ಯಾವ ಕ್ಷೇತ್ರದಲ್ಲೂ ಕೋಲಾರದ ಪರಿಸ್ಥಿತಿ ಇಲ್ಲ ಅಂತ ಅನ್ಸುತ್ತೆ. ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನೇ ಒಂದು ರೀತಿ ಇಲ್ಲಿ ರಾಜೀನಾಮೆ ಮಾತನಾಡಿದ್ದಾರೆ. ಏನಾಗಬಹುದು ಅನ್ಸುತ್ತೆ ಕೋಲಾರದಲ್ಲಿ? ಹೌದು ವಿಜಯ್, ಕೋಲಾರ ಕ್ಷೇತ್ರದಲ್ಲಿ ಕೆಎಚ್ ಮುನಿಯಪ್ಪ ತಮ್ಮದೇ ಆದಂತಹ ರಾಜಕೀಯ ಹಿಡಿತವನ್ನು ಹೊಂದಿದ್ದಾರೆ. ಅದೇ ಸಮಯದಲ್ಲಿ ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪನವ್ರಿಗೆ ಬುಲ್ಡೋಜರ್ ರಾಜಕಾರಣಿ ಅನ್ನೋ ಹೆಸರು ಕೂಡ ಇದೆ. ಈ ಬುಲ್ಡೋಜರ್ ರಾಜಕಾರಣಿ ಅಂತಂದ್ರೆ ಏನು ಅಂತಂದ್ರೆ ತಮ್ಮದೇ ಪಕ್ಷದ ನಾಯಕರನ್ನ ತುಳಿಯೋದ್ರಲ್ಲಿ ಕೆಎಚ್ ಮುನಿಯಪ್ಪ ಅವರು ನಿಪುಣರಾಗಿದ್ದಾರೆ, ನಿಸ್ಸೀಮರಾಗಿದ್ದಾರೆ ಅನ್ನತಕ್ಕಂಥ ಹೆಸರು ಕೆಎಚ್ ಮುನಿಯಪ್ಪನವ್ರಿಗಿದೆ. ಮುಖ್ಯವಾಗಿ ತಮ್ಮ ಪಕ್ಷದ ಯಾವುದೇ ನಾಯಕರುಗಳು, MLAಗಳು ಬೆಳೆಯದಂತೆ ನೋಡಿಕೊಳ್ಳುವಂತಹ ಚಾಣಾಕ್ಷ ತಂತ್ರವನ್ನು ಮುನಿಯಪ್ಪನವರು ಅನೇಕ ವರ್ಷಗಳಿಂದ ಮತ್ತು ಪ್ರತಿ ಚುನಾವಣೆಯಲ್ಲೂ ಕೂಡ ಅನುಸರಿಸ್ಕೊಂಡು ಬಂದಿದ್ದಾರೆ.
ಜೊತೆಗೆ ಯಾವುದೇ ತಮ್ಮ ಪಕ್ಷದ ನಾಯಕರುಗಳೇ ಚುನಾವಣೆಯಲ್ಲಿ ಗೆದ್ದು MLA-ಗಳಾಗದಂತೆ ನೋಡ್ಕೊಳ್ಳಿಕ್ಕೋಸ್ಕರನೇ ಅವರು ಬೇರೆ ಪಕ್ಷದ ಅಭ್ಯರ್ಥಿಗಳ ಜೊತೆ ವಿಧಾನಸಭಾ ಚುನಾವಣೆಗಳಲ್ಲಿ ಒಳ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆ ಮೂಲಕ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನೇ ಚುನಾವಣೆಗಳಲ್ಲಿ ಸೋಲಿಸ್ತಾರೆ. ಇದರಿಂದಾಗಿ ಕೋಲಾರ ಜಿಲ್ಲೆಯಲ್ಲಿ ಮುನಿಯಪ್ಪ ಅವ್ರನ್ನ ಹೊರತುಪಡಿಸಿ ಬೇರೆ ಯಾವುದೇ ನಾಯಕರು ಕೂಡ ಪ್ರಬಲವಾಗಿ ಬೆಳೆಯದಂತೆ ನೋಡ್ಕೊಳ್ಳುವಂಥದ್ರಲ್ಲಿ ಮುನಿಯಪ್ಪ ನಿಷ್ಣಾತರಾಗಿದ್ದಾರೆ. ಈ ಕಾರಣಕ್ಕಾಗಿಯೇ ಅವರಿಗೆ ಟಿಕೆಟ್ ಅನ್ನು ನೀಡಬಾರ್ದು ಅಂತೇಳಿ ಈಗ ಕೋಲಾರ ಜಿಲ್ಲೆಯ MLA-ಗಳು MLC-ಗಳು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಕೋಲಾರದಲ್ಲಿ ಈಗ ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರಗಳಿವೆ. ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮುನಿಯಪ್ಪ ತಮ್ಮದೇ ಆದಂಥ ಬೆಂಬಲಿಗರ ಪಡೆಯನ್ನು ಹೊಂದಿದ್ದಾರೆ. ಜೊತೆಗೆ ಅದೇ ರೀತಿಯಾಗಿ ವಿರೋಧಿ ಪಡೆಯನ್ನು ಕೂಡ ಹೊಂದಿದ್ದಾರೆ. ಮುಖ್ಯವಾಗಿ ಕೆಲವೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನಿಯಪ್ಪ ಅವರ ವಿರೋಧಿ ಬಣದವರು MLA-ಗಳಾಗಿದ್ದಾರೆ, MLA ಅಭ್ಯರ್ಥಿಗಳಾಗಿದ್ದಾರೆ. ಅಂಥವ್ರನ್ನ ವಿಧಾನಸಭಾ ಚುನಾವಣೆಗಳಲ್ಲಿ ಸೋಲಿಸ್ತಕ್ಕಂಥ ಕೆಲಸವನ್ನ KH ಮುನಿಯಪ್ಪ ಅವರು ಈ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಸಿಟ್ಟು ಈಗ MLA-ಗಳಾಗಿರೋರು ಮತ್ತು MLC-ಗಳಾಗಿರೋರಲ್ಲಿ ಇದೆ. ಈ ಕಾರಣಕ್ಕಾಗಿಯೇ ಈಗ MLA-ಗಳು MLC-ಗಳು ಎಲ್ಲರೂ ಕೂಡ ಈ ಬುಲ್ಡೋಜರ್ ರಾಜಕಾರಣಿ ಮುನಿಯಪ್ಪನವ್ರಿಗೆ ಕುಟುಂಬಕ್ಕೆ ಮತ್ತೆ ಏನಾದರೂ ಕೂಡ MP ಟಿಕೆಟ್ ಅನ್ನು ನೀಡಿದ್ರೆ ಅವ್ರ ಕೈ ಮೇಲಾಗುತ್ತೆ. ಹೀಗಾಗಿ ಅವರ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ನೀಡಬಾರ್ದು ಅಂತೇಳಿ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮುನಿಯಪ್ಪ ಕುಟುಂಬದಲ್ಲಿ ಮುನಿಯಪ್ಪನವರು ಕೂಡ ದೇವನಹಳ್ಳಿ ಕ್ಷೇತ್ರದ MLA, ರಾಜ್ಯದಲ್ಲಿ ಆಹಾರ ಖಾತೆ ಸಚಿವರು. ಅವರ ಪುತ್ರಿ ರೂಪಕಲಾ ಅವರು ಕೋಲಾರದ KGF ಕ್ಷೇತ್ರದಿಂದ MLA ಆಗಿದ್ದಾರೆ. ಈಗ ಅವರ ಅಳಿಯ ಚಿಕ್ಕಪೆದ್ದಣ್ಣಗೂ ಕೂಡ MP ಟಿಕೆಟ್ ಅನ್ನು ನೀಡಿದ್ರೆ 3ನೇ ವ್ಯಕ್ತಿಗೂ ಕೂಡ ಅವರ ಕುಟುಂಬದಲ್ಲಿ ಚುನಾವಣಾ ಟಿಕೆಟ್ ಅನ್ನು ನೀಡಿದಂತಾಗುತ್ತೆ. ಹೀಗಾಗಿ ಅವರ ಕುಟುಂಬದವರು ಯಾರಿಗೂ ಕೂಡ ಟಿಕೆಟ್ ಅನ್ನು ನೀಡೋದು ಬೇಡ. ಬೇಕಾದ್ರೆ ನೀವು ದಲಿತ ಎಡಗೈ ಪಂಗಡದವರಿಗೆ ಟಿಕೆಟ್ ನೀಡೋದಾದ್ರೂ ಕೂಡ ಬೇರೆಯವ್ರಿಗೆ ನೀಡಿ, ಇಲ್ವೇ ದಲಿತ ಬಲಗೈ ಸಮುದಾಯಕ್ಕೆ ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ನೀಡಿ ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಆಗಲೇ ನಾನು ಬುಲ್ಡೋಜರ್ ರಾಜಕಾರಣಿ ಅಂತೇಳಿ ಕೋಲಾರದಲ್ಲಿ ಮುನಿಯಪ್ಪನವ್ರಿಗೆ ಕರೆಯಲಾಗುತ್ತೆ ಅಂತ ಹೇಳಿದೆ. ಈಗ ಇವರು ಬುಲ್ಡೋಜರ್ ರಾಜಕಾರಣ ಮಾಡಿ ಯಾರ್ಯಾರನ್ನ ತುಳಿದಿದ್ದಾರೆ ಇರತಕ್ಕಂಥ ವಿಶ್ಲೇಷಣೆ ಈಗ ಕೋಲಾರದಲ್ಲಿ ನಡೀತಾ ಇದೆ. ಅಂದ್ರೆ ಮೊದಲದಾಗಿ ಕೋಲಾರದ MLA ಆಗಿದ್ದಂಥ K. ಶ್ರೀನಿವಾಸ್ ಗೌಡ ಅವ್ರನ್ನ ರಾಜಕೀಯವಾಗಿ ತುಳಿದಂಥ ಆರೋಪ ಮುನಿಯಪ್ಪ ಅವ್ರ ಮೇಲಿದೆ. ಮುಖ್ಯವಾಗಿ K. ಶ್ರೀನಿವಾಸ್ ಗೌಡರ ವಿರುದ್ಧ ವರ್ತೂರು ಪ್ರಕಾಶ್ ಚುನಾವಣೆಗೆ ನಿಂತಿದ್ರು. ಆ ಸಂದರ್ಭದಲ್ಲಿ ವರ್ತೂರು ಪ್ರಕಾಶ್ ಅವರ ಜೊತೆಗೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಮುನಿಯಪ್ಪ ವರ್ತೂರು ಪ್ರಕಾಶ್ಗೆ ಬೆಂಬಲವನ್ನು ಕೊಟ್ಟರು. ಇದರಿಂದಾಗಿ ವರ್ತೂರು ಪ್ರಕಾಶ್ ಚುನಾವಣೆಯಲ್ಲಿ ಗೆದ್ದು ಬಂದರು. K. ಶ್ರೀನಿವಾಸ್ ಗೌಡ 2-3 ಚುನಾವಣೆಗಳನ್ನು ನಿರಂತರವಾಗಿ ಸೋತು ರಾಜಕೀಯವಾಗಿ ಮೂಲೆ ಗುಂಪಾಗಲಿಕ್ಕೆ ಇದೇ KH ಮುನಿಯಪ್ಪನವರೇ ಕಾರಣ ಅಂತಕ್ಕಂಥ ಆರೋಪ ಕೋಲಾರ ಜಿಲ್ಲೆಯಲ್ಲಿದೆ. ಇನ್ನು ಚಿಂತಾಮಣಿ ಕ್ಷೇತ್ರದಲ್ಲಿ ಈಗ ಉನ್ನತ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಈ ಹಿಂದೆ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಅವರು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಲಿಕ್ಕೂ ಕೂಡ KH ಮುನಿಯಪ್ಪನವರೇ ಕಾರಣ, ಅವರು ಕೊಟ್ಟಂತ ಕಿರುಕುಳ ಕಾರಣ. ಈ ಕಾರಣಕ್ಕಾಗಿಯೇ MC ಸುಧಾಕರ್ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿದ್ರು ಅನ್ನೋ ಒಂದು ಆರೋಪ ಕೂಡ ಚಿಂತಾಮಣಿ ಕ್ಷೇತ್ರದಲ್ಲಿದೆ. ಆದರೆ ಅದಾದ ಬಳಿಕ ಈಗ ಡಾಕ್ಟರ್ MC ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷ ಸೇರಿ MLA ಆಗಿ ಮಿನಿಸ್ಟರ್ ಆಗಿದ್ದಾರೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿನ ಸ್ಥಳೀಯ MLA-ಗಳನ್ನ ಮತ್ತು ಅಭ್ಯರ್ಥಿಗಳನ್ನ ಮುನಿಯಪ್ಪನವರು ರಾಜಕೀಯವಾಗಿ ತುಳಿತಾ ಬಂದಿದ್ದಾರೆ ಮತ್ತು ಬೇರೆ ಯಾವುದೇ ನಾಯಕರು ಬೆಳೆದಂತೆ ನೋಡ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿಯೇ ಮುನಿಯಪ್ಪನವರ ಕುಟುಂಬಕ್ಕೆ ಅವರ ಅಳಿಯ ಚಿಕ್ಕಪೆದ್ದಣ್ಣಗೆ ಈಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ನೀಡೋದು ಬೇಡ ಅನ್ನುವ ವಿರೋಧವನ್ನ ಕೋಲಾರ ಜಿಲ್ಲೆ ಕಾಂಗ್ರೆಸ್ನ MLA-ಗಳು MLC-ಗಳು ಮಾಡ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.